ಗಂಡನ ಕಳ್ಳಾಟ, ಹೆಂಡತಿ ಹೆಸರಲ್ಲಿ ಸಾಲ ಪಡೆದ ಪತಿ, ರೊಚ್ಚಿಗೆದ್ದ ಪತ್ನಿಯಿಂದ ತರಾಟೆ. ನ್ಯಾಯಾಲಯದ ಆದೇಶದಂತೆ ಕಾಂಪೌಂಡ್ ನಿರ್ಮಾಣ, ಕಿಡಿಗೇಡಿಗಳು ಜೆಸಿಬಿಯಿಂದ ಧ್ವಂಸ, ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ದೇವಾಲಯದ ಜಮೀನು ಕಬಳಿಕೆ ಆರೋಪ, ಸರ್ವೆಗೆ ಬಾರದ ಅಧಿಕಾರಿಗಳು, ರೊಚ್ಚಿಗೆದ್ದ ಗ್ರಾಮಸ್ಥರು. ಚಲಿಸುತ್ತಿದ್ದ ಟಿಪ್ಪರ್ ಟೈರ್ ಬ್ಲಾಸ್ಟ್, ಕಾರುಗಳ ಗಾಜು ಪುಡಿ ಪುಡಿ, ಚಾಲಕನ ವಿರುದ್ಧ ಆಕ್ರೋಶ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. 2 ವರ್ಷಗಳ ಹಿಂದೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ನೋಂದಣಿ ಆಗಿರುವ ಜಮೀನಿನ ಕಲ್ಲಿನ ಕಾಂಪೌಂಡ್ ಗೋಡೆಯನ್ನು ಜೆಸಿಬಿಯಿಂದ ಧ್ವಂಸಗೊಳಿಸಿರುವ ಘಟನೆ ಸಂಬಂಧ 7 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿರುವ ಘಟನೆ ಬಾಗೇಪಲ್ಲಿಯಲ್ಲಿ ನಡೆದಿದೆ. ಯಾರಿಲ್ಲ, ಯಾರು ಸರಿ ಯಾರು ತಪ್ಪು ನೋಡ್ಕೊಂಡು ನಾವು ಮಾಡ್ತೀವಿ ಬಿಡಿ. ನೀವು ಮಾತಾಡಿದ್ರಲ್ಲಿ ಅದ್ರಲ್ಲಿ ಅರ್ಥ ಇರಲ್ಲ. ನೀವು ಮಾಡ್ಕೊಟ್ಟಿದ್ದೀರಾ ಅಲ್ವಾ, ನಿಮ್ಮಿಂದ ಏನೋ ತೊಂದರೆ ಆಗಿಲ್ಲ ಅಲ್ವಾ? ಬಾಗೇಪಲ್ಲಿ ಪಟ್ಟಣದ 23ನೇ ವಾರ್ಡ್ನ ವೈವಿ ಗೋವಿಂದಪ್ಪಗೆ ಸೇರಿರುವ ಸದರಿ ವಾರ್ಡ್ನಲ್ಲಿ ಇರುವ ಸರ್ವೆ ನಂಬರ್ 550/3 ಮತ್ತು 4ರಲ್ಲಿ ಇರುವ 4 ಗುಂಟೆ ಜಮೀನನ್ನ ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಹೋಬಳಿಯ ಚಿನ್ನ ಓಬಯ್ಯ ಗಾರಿಪಲ್ಲಿ ಗ್ರಾಮದ ಶ್ರೀನಿವಾಸ್ ಎಂಬುವವರು ಖರೀದಿ ಮಾಡಿದ್ದಾರೆ. ಜಮೀನಿಗೆ ಸಂಬಂಧಿಸಿದಂತೆ ಬಾಗೇಪಲ್ಲಿಯ ಸಿವಿಲ್ ನ್ಯಾಯಾಲಯದಲ್ಲಿ ಕೇಸು ದಾಖಲಾಗಿ ನ್ಯಾಯಾಲಯದ ಆದೇಶದಂತೆ 2023 ಮಾರ್ಚ್ ಲೋಕ್ ಅದಾಲತ್ನಲ್ಲಿ 80 ಲಕ್ಷ ರು ಪಾವತಿಸಿ ವೈವಿ ಗೋವಿಂದರಾಜು ಸೇರಿದಂತೆ ಕುಟುಂಬದ ಸದಸ್ಯರಿಂದ ಜಮೀನನ್ನ ನೋಂದಣಿ ಮಾಡಿಸಿಕೊಂಡಿದ್ರು. ಸದರಿ ಜಮೀನಿನ ಸುತ್ತಲೂ 6 ಅಡಿ ಎತ್ತರದ ಕಲ್ಲಿನ ಕಾಂಪೌಂಡ್ ನಿರ್ಮಿಸಿಕೊಂಡಿದ್ರು. ಶ್ರೀನಿವಾಸ್ಗೆ ಸೇರಿರುವ ಜಮೀನಿನ ಕಲ್ಲಿನ ಕಾಂಪೌಂಡ್ ಅನ್ನ 2 ವರ್ಷಗಳ ನಂತರ ಜೆಸಿಬಿ ಯಂತ್ರದಿಂದ ಧ್ವಂಸಗೊಳಿಸಿದ್ದು, ಕಾಂಪೌಂಡ್ ಗೋಡೆ ಧ್ವಂಸಗೊಳಿಸಿರುವ ಬಗ್ಗೆ ಜೆಸಿಬಿ ಯಂತ್ರದ ಚಾಲಕನನ್ನ ಜಮೀನು ಮಾಲೀಕ ಶ್ರೀನಿವಾಸ್ ವಿಚಾರಿಸಿದಾಗ ವೈವಿ ಗೋವಿಂದಪ್ಪ ಹೇಳಿದಂತೆ ಗೋಡೆ ಧ್ವಂಸಗೊಳಿಸಿರುವುದಾಗಿ ಮಾಹಿತಿ ತಿಳಿಸಿದ್ದಾರೆ. ಕಲ್ಲಿನ ಗೋಡೆ ಧ್ವಂಸಗೊಳಿಸಿರುವ ಬಗ್ಗೆ ಗೋವಿಂದಪ್ಪರನ್ನ ಕೇಳಿದಾಗ ದೌರ್ಜನ್ಯ ಎಸಗಲು ಮುಂದಾಗಿರುತ್ತಾರೆ ಎಂದು ಹೇಳಿ ಜಮೀನು ಮಾಲೀಕ ಶ್ರೀನಿವಾಸ್ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ವೈವಿ ಗೋವಿಂದಪ್ಪ ಸೇರಿದಂತೆ 7 ಮಂದಿ ಕುಟುಂಬ ಸದಸ್ಯರ ವಿರುದ್ಧ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಜಮೀನಿನ ದಾಖಲೆಯನ್ನ ಪರಿಶೀಲಿಸಿ ಮಹಜರು ನಡೆಸಿದಾಗ ವೈವಿ ಗೋವಿಂದಪ್ಪ ಯಾವುದೇ ದಾಖಲೆ ನೀಡದ ಕಾರಣ ಎಚ್ಚರಿಕೆ ನೀಡಿ ಪ್ರಕರಣವನ್ನ ನ್ಯಾಯಾಲಯಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಶ್ರೀನಿವಾಸ ಎಂಬ ನಾನು ಬಾಗೇಪಲ್ಲಿ ಪಟ್ಟಣದ ಗೋವಿಂದರಾಜು ಎಂಬವರ ಹತ್ತಿರ 4.5 ಕುಂಟೆ 80 ಲಕ್ಷಕ್ಕೆ ಖರೀದಿ ಮಾಡಿದ್ದು. ಈ ಸದರಿ ಜಮೀನು ವಿಚಾರವಾಗಿ ಬಾಗೇಪಲ್ಲಿ ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ್ದು, ಕೋರ್ಟ್ ಆದೇಶದಂತೆ ಲೋಕಾದಾಲತ್ನಲ್ಲಿ ರಾಜಿ ಮಾಡಿಕೊಂಡು 80 ಲಕ್ಷಕ್ಕೆ 80 ಲಕ್ಷ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಪೂರ್ತಿ ಹಣ ಪಡೆದು ರಿಜಿಸ್ಟರ್ ಮಾಡಿಕೊಟ್ಟು ಕೊಟ್ಟ ಮೇಲೆ ನಾನು ಸ್ವಂತ ಹಣದಲ್ಲಿ ನನ್ನ ಕಾಂಪೌಂಡನ್ನು ಸ್ವಂತ ಹಣದಲ್ಲಿ ಹಾಕಿಸಿಕೊಂಡಿರ್ತೇನೆ ಮತ್ತು ನನ್ನ ಕಟ್ಟಡವನ್ನು 18ನೇ ತಾರೀಕು 11 ಗಂಟೆಗೆ ಕಟ್ಟಡದ ಅರ್ಧ ಭಾಗವನ್ನು ಜೆಸಿಬಿಯಿಂದ ಉರುಳಿಸಿರ್ತಾನೆ ಮತ್ತು ಇದರ ವಿಚಾರವಾಗಿ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರ್ತೇನೆ. ಪೊಲೀಸರು ನ್ಯಾಯಯುತವಾಗಿ ಬಂದು ಎಲ್ಲ ಮಹಜರ್ ಮಾಡಿ ಕೇಸನ್ನು ದಾಖಲಿಸಿಕೊಂಡು ಯಾರದ್ದು ನ್ಯಾಯ ಇದೆ ಎಂದು ಹೇಳಿ ಪರಿಶೀಲಿಸಿ ನ್ಯಾಯವನ್ನು ದೊರಕಿಸಿಕೊಟ್ಟಿರ್ತಾರೆ. ಮತ್ತು ಈ ವಿಚಾರವಾಗಿ ಸದರಿ ಗೋವಿಂದರಾಜು ಎಂಬುವರು ಪೂರ್ತಿ ಹಣವನ್ನು ಪಡೆದುಕೊಂಡು ರಿಜಿಸ್ಟರ್ ಮಾಡಿಕೊಟ್ರು ಮತ್ತು ಕಟ್ಟಡವನ್ನು ಬೀಳಿಸಿರ್ತಾರೆ. ಇದು ಎಷ್ಟರ ಮಟ್ಟಿಗೆ ನ್ಯಾಯ ಮತ್ತು ನನಗೆ ಆಗಿರುವ ಅನ್ಯಾಯ ತುಂಬಲಾರದಷ್ಟು ಅನ್ಯಾಯವಾಗಿರುತ್ತೆ. ಈ ಬಗ್ಗೆ ರಕ್ಷಣೆ ನೀಡಬೇಕಾಗಿ ಮತ್ತು ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ರೀತಿಯ ನ್ಯಾಯ ಜರುಗಿಸಿಕೊಡಬೇಕಾಗಿ ಮತ್ತು ನಮಗೆ ರಕ್ಷಣೆ ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಮತ್ತು ಇಷ್ಟು ಆದರೂ ನಾವು ಜಾತಿ ನಿಂದನೆ ಮಾಡಿದೆವೆಂದು ಕಾನೂನು ಕ್ರಮ ಕೈಗೊಳ್ತೀವೆಂದು ಅದು ದೌರ್ಜನ್ಯವಾಗಿ ನಮ್ಮನ್ನು ಬೆದರಿಸುವುದು, ಅದು ಇದು ಮಾಡುತ್ತಿದ್ದಾರೆ. ನನ್ನ ಜಾಗವನ್ನು ಕಬಳಿಸಲು ಮತ್ತು ಈ ಜಾಗವನ್ನು ನನಗೆ ಅಕ್ರಮ ಪ್ರವೇಶ ಮಾಡಿ ನನ್ನನ್ನು ಬೆದರಿಸುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ
ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಆಂಜನೇಯ ಸ್ವಾಮಿ ದೇವಾಲಯದ ಜಮೀನು ಕಬಳಿಕೆ ಮಾಡಲಾಗಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಿದ್ದು, ಈ ವೇಳೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾದ ಘಟನೆ ನಡೆದಿದೆ. ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮದ ಸರ್ವೆ ನಂಬರ್ 42ರಲ್ಲಿ ಇರುವ ಕಂಬರಾಯನ ಬೆಟ್ಟದಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿದ್ದಾನೆ ಎಂಬುದು ಗ್ರಾಮದ ಜನರಲ್ಲಿ ನಂಬಿಕೆ ಇದೆ. ಈ ಭಾಗದ ಸುಮಾರು 9 ಎಕರೆ ಗೋಮಾಳ ಜಮೀನನ್ನ ದೇವಾಲಯಕ್ಕೆ ಮೀಸಲಿಡಬೇಕು ಎಂದು ಗ್ರಾಮಸ್ಥರು ಕಳೆದ 13 ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದಾರೆ. ಆದರೆ ಇದೇ ಗ್ರಾಮದ ಶಿವಣ್ಣ ಹಾಗೂ ಸೊನ್ನೇಗೌಡ ಎಂಬುವವರು ಈ ಜಮೀನನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬುದು ಗ್ರಾಮಸ್ಥರ ಪ್ರಬಲ ಆರೋಪವಾಗಿದೆ. ಒತ್ತುವರಿ ತೆರವುಗೊಳಿಸುವ ಸಂಬಂಧ ತಹಸೀಲ್ದಾರ್ ಅವರು ಶನಿವಾರ ಸರ್ವೆ ಕಾರ್ಯಕ್ಕೆ ದಿನಾಂಕ ನಿಗದಿಪಡಿಸಿದ್ರು. ಇದರಿಂದ ಮುಂಜಾನೆಯಿಂದಲೇ ಗ್ರಾಮಸ್ಥರು ಸ್ಥಳದಲ್ಲಿ ಕಾದು ಕುಳಿತಿದ್ರು. ಆದರೆ ನಿಗದಿತ ಸಮಯಕ್ಕೆ ಸರ್ವೆ ಅಧಿಕಾರಿಗಳಾಗಲಿ ಅಥವಾ ಕಂದಾಯ ಇಲಾಖೆಯವರಾಗಲಿ ಬಾರದಿದ್ದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ತಾಲೂಕು ಆಡಳಿತದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಅಧಿಕಾರಿಗಳ ವಿಳಂಬ ಧೋರಣೆಯಿಂದ ರೊಚ್ಚಿಗೆದ್ದ ನೂರಾರು ಗ್ರಾಮಸ್ಥರು ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗುತ್ತಾ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ತಂತಿ ಬೇಲಿ ಹಾಗೂ ಕೂಚೆಗಳನ್ನ ಕಿತ್ತೆಸೆದಿದ್ದಾರೆ. ಪರಿಸ್ಥಿತಿ ಕೈಮೀರುತ್ತಿರುವುದನ್ನ ಕಂಡು ಸ್ಥಳದಲ್ಲಿ ಇದ್ದ ಪೊಲೀಸರು ಸಾರ್ವಜನಿಕರನ್ನ ತಡೆಯಲು ಹರಸಾಹಸ ಪಟ್ಟರು. ಅಧಿಕಾರಿಗಳ ಬೆಂಬಲದೊಂದಿಗೆ ಕಿಡಿಗೇಡಿಗಳು ಗ್ರಾಮಸ್ಥರ ಮೇಲೆಯೇ ಕ್ರಿಮಿನಲ್ ಕೇಸುಗಳನ್ನ ದಾಖಲಿಸಿ ದೇವಸ್ಥಾನದ ಕಾರ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಕೂಡಲೇ ಸಂಪೂರ್ಣ ಒತ್ತುವರಿ ತೆರವುಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಸರ್ಕಾರಿ ಕಂದಾಯ ಅಧಿಕಾರಿಗಳು ತಾಲೂಕು ಮತ್ತು ಜಿಲ್ಲೆ ಇವ್ರ ಹತ್ರ 13 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ನಡೆಸ್ತಾನೆ ಇದ್ದೀವಿ. ಇದು ಎಲ್ಲದೂ ಹುಟ್ಟಿದಾಗಿದ್ದ
ಆಂಜನೇಯ ಸ್ವಾಮಿ ದೇವಸ್ಥಾನ ಕಂಬಾರಾಯನ ಬೆಟ್ಟ ಅಂತ. ಈ ಬೆಟ್ಟದ ಮೇಲೆ ಎಲ್ಲರೂ ಹುಟ್ಟಿದಾಗಿಂದ ಪೂಜೆಗಳು ನಡೀತೈತೆ. ಇದು 9 ಎಕರೆ ಗೋಮಾಳದ ಜಮೀನು ಕಂಬಾರಾಯನ ಬೆಟ್ಟಕ್ಕೆ ಮೀಸಲು ಅಂತೇಳಿ DC ಆರ್ಡ್ರ್ ಮಾಡವ್ರೆ. ಆದ್ರೂ ಇದಕ್ಕೆ ಈ ಆರ್ಡ್ರ್ ಮಾಡಿರೋ ಜಾಗದಲ್ಲಿ ಶಿವಣ್ಣ ಅನ್ನೋರು ಮತ್ತು ಸೊನ್ನೇಗೌಡ ಅನ್ನೋ ಕೋಳಿ ಫಾರಂ ಸೊನ್ನೇಗೌಡ ಅನ್ನೋರು ಅಕ್ವೇರ್ ಮಾಡಿಕೊಂಡು ಈ ಬೆಟ್ಟನ ನಾಶ ಮಾಡ್ತಾ ಇದ್ದಾರೆ. ಇದು ಪರಿಸರಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿದೆ ಮತ್ತು ಬೆಟ್ಟಕ್ಕೆ ಹಾನಿ ಆಗ್ತಾಯಿದೆ. ಇವ್ರಿಗೆ 11 ವರ್ಷದಿಂದ ನಾನು ಎಲ್ದೂರು VA ಇಂದ ಹಿಡಿದು ಪ್ರಧಾನ ಕಂದಾಯ ಕಾರ್ಯದರ್ಶಿಗಳು ಬೆಂಗಳೂರು ಅವ್ರ ತನಕನೂ ನ್ಯಾಯಕ್ಕೋಸ್ಕರ 13 ವರ್ಷಗಳು ಹೋರಾಟ ಮಾಡಿದ್ರು ಯಾವುದೇ ಕಾರ್ಯಕ್ರಮ ನಡೆದಿಲ್ಲ. ಇಲ್ಲಿ ಒತ್ತುವರಿದಾರರು ಮತ್ತೆ ಬಂದು ಈ ಬೆಟ್ಟನ ಹಿಂಗೆ ನಾಶ ಮಾಡ್ತಾನೆ ಇದ್ದಾರೆ. ನಾವು ಒತ್ತುವರಿ ಮಾಡಬಾರ್ದು ಅಂತೇಳಿ ಅರ್ಜಿಗಳು ಕೊಡ್ತಾನೇ ಇದ್ದೀವಿ. ಆದ್ರೂ ಯಾವುದೇ ಒಂದು ತರನಾದ ಕಾರ್ಯಕ್ರಮ ತಗೊಳ್ಳಿಲ್ಲ ಅವ್ರ ಮೇಲೆ. DC ಫೋನ್ ಮಾಡಿದ್ರು ಈ ತಹಸೀಲ್ದಾರ್ ಅವ್ರ ಮೇಲೆ ಭೂ ಕಬಳಿಕೆ ಕೇಸ್ ಹಾಕಿ ಅಂತ 21ರಲ್ಲಿ. ಆದರೆ ಅವರು 21ರಲ್ಲಿ ಶಿವಣ್ಣನ ಮೇಲೆ ಕೇಸ್ ಆಗಲಿಲ್ಲ. ಒತ್ತುವರಿ ತೆರವು ಮಾಡಿ ಅಂತ 21ರಲ್ಲಿ ನಮಗೆ ಈ ಲೆಟ್ರ್ ಕೊಟ್ಟರು, ತೆರವು ಮಾಡಲಿಲ್ಲ. ಇದು ರಾತ್ರಿ ಹೊತ್ತು ಸಂಜೆ ಹೊತ್ತು ರಜಾ ದಿನಗಳಲ್ಲಿ ಬಂದು ಈ ಬೆಟ್ಟನ ಹಿಂಗೆ ಸರ್ವನಾಶ ಮಾಡ್ತಾ ಇದ್ದಾರೆ. ಸರ್ವನಾಶ ಆಗೋಗಿದೆ. ಇವಾಗ ಇಲ್ಲಿಂದ ನಾವು ಮೇಲೆ ಮೆಟ್ಲತ್ಕೊಂಡು ಹೋಗ್ತಾ ಇದ್ವಿ ಮೇಲಕ್ಕೆ. ಈ ಮೆಟ್ಲೆಲ್ಲ ಕಡಿವಿ ಇದನ್ನು ನಾಶ ಮಾಡಿರ್ತಾರೆ. ಇವ್ರ ಮೇಲೆ ಅಗತ್ಯವಾದಂಥ ಕಾರ್ಯಕ್ರಮ ಕೈಗೊಂಡು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮೂಡಿ ಈ ದೇವಸ್ಥಾನದ ಜಾಗ 9 ಎಕರೆನ ಸಾರ್ವಜನಿಕವಾಗಿ ಉಳಿಸ್ಕೊಟ್ಟು ಇಲ್ಲಿ ಉದ್ಯಾನವನ ಮಾಡಬೇಕು ಅಂತೇಳಿ ನಾವು ಪೂರ್ತಿ ಬೆಟ್ಟದಲ್ಲಿ ಸುತ್ತೂರು ಮರಗಳು ನೆಟ್ಟಿದ್ವಿ. ಆದ್ರೂ ಈ ಮರಗಳು ಎಲ್ಲನೂ ಕೊಯ್ದಾಕ್ಬಿಟ್ಟು 400 ಮರ ಇಲ್ಲಿ ಕೊಯ್ದು ಮತ್ತೆ ಅವ್ರು ಇದು ಮಾಡಿದ್ರು. ಅವ್ರ ಮೇಲೆ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಮುಂದುವರೆದಿದೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಚಲಿಸುತ್ತಿದ್ದ ಟಿಪ್ಪರ್ನ ಟೈರ್ ಬ್ಲಾಸ್ಟ್ ಆದ ಪರಿಣಾಮ 2 ಕಾರುಗಳ ಗಾಜುಗಳು ಪುಡಿಪುಡಿಯಾಗಿರುವ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಚಲಿಸುತ್ತಿದ್ದ ಟಿಪ್ಪರ್ನ ಟೈರ್ ಬ್ಲಾಸ್ಟ್ ಆಗಿ 2 ಕಾರುಗಳ ಗಾಜುಗಳು ಪುಡಿಪುಡಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರದ ಚದಲಾಪುರ ಕ್ರಾಸ್ನಲ್ಲಿ ನಡೆದಿದೆ. ಟಿಪ್ಪರ್ನ ಹಿಂಬದಿಯ ಟೈರ್ ಬ್ಲಾಸ್ಟ್ ಆದ ಪರಿಣಾಮ ರಸ್ತೆಯಲ್ಲಿ ಇದ್ದ ಕಲ್ಲುಗಳು ಸಿಡಿದು ಹೋಟೆಲ್ನ ಮುಂಭಾಗ ನೆಲೆಸಿದ್ದ 2 ಕಾರುಗಳ ಗಾಜುಗಳು ಪುಡಿಪುಡಿಯಾಗಿದೆ. ಬೇಕರಿಯ ಗಾಜು ಸಹ ಹಾನಿಯಾಗಿದೆ. ಇನೋವಾ ಕಾರಿನ ಸೈಡ್ ಡೋರ್ನ ಕಿಟಕಿ ಗಾಜು ಹಾಗೂ ಕ್ರೆಟಾ ಕಾರ್ನ ಹಿಂಬದಿಯ ಗಾಜು ಪುಡಿಪುಡಿಯಾಗಿದೆ. ಇನ್ನು ಘಟನೆ ನಂತರ ಚಾಲಕ ಟಿಪ್ಪರ್ ನಿಲ್ಲಿಸದೆ ಎಸ್ಕೇಪ್ ಆಗಿದ್ದು ಕಾರು ಚಾಲಕರು ಚೇಸ್ ಮಾಡಿ ವಾಹನ ತಡೆದು ನಿಲ್ಲಿಸಿದ್ದಾರೆ. ಇನ್ನು ಓವರ್ ಟರ್ನ್ ಲೋಡ್ ಹಾಕಿಕೊಂಡು ಟಿಪ್ಪರ್ ಸಂಚಾರ ಮಾಡಿದ್ದಲ್ಲದೆ ಟೈರ್ ಸವಿತ ಹಿನ್ನೆಲೆ ಬ್ಲಾಸ್ಟ್ ಆಗಿದೆ ಅಂತ ಕಾರು ಮಾಲೀಕರು ಟಿಪ್ಪರ್ ಚಾಲಕನ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಾನು ಗಾಡಿ ಬರ್ತಾ ಇದ್ದೆ, ಗಾಡಿ ಸೈಡ್ಗೆ ಹಾಕಿ ಊಟ ಮಾಡೋಣ ಅಂತ ನಿಲ್ಸ್ಕೊಂಡಿದ್ದೆ. ಗಾಡಿ ಒಂದು ಇನೋವಾ, ಒಂದು ಕ್ರೆಟಾ ಕಾರು, ಒಂದು ಬೇಕ್ರಿ ಇತ್ತು. ನಾನು ಗಾಡಿಗೆ ಊಟ ಮಾಡ್ಬೇಕಾದ್ರೆ ನಿಲ್ಲಿಸ್ಬೇಕಾದ್ರೆ ರೈಟಲ್ಲಿ ನಿಲ್ಸ್ಕೊಂಡು ಗಾಡಿ ನಿಂತ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ಬಂದು ಒಂದು ಕಲ್ಲು, ದಪ್ಪು ಕಲ್ಲು, ಸಣ್ಣ ಕಲ್ಲೆಲ್ಲ ಹೊಡೆದು ಈ ಥರ ಒಂದು ಭರತ್ ಬೆನ್ಸು ಓವರ್ಲೋಡ್ ಹಾಕಿ ನಮ್ಮ ಆ ಗಾಡಿಗೆ ಏನು ಇಲ್ಲದೇ ಇರೋ ಕಾರಣ ಒಂದು ಟೈರ್ ನೋಡಿ ತುಂಬ ವೀಕ್ ಆಗಿದೆ. ಇದು ಸಮಾಜದಲ್ಲಿ ಏನು ನಾನು ಕೇಳಿದೆ, ಒಂದು ಡ್ರೈವರ್ ಹತ್ರ ಬಂದು ಆದಾಗ ನಿಲ್ಸಪ್ಪ ಅಂತಂದರೆ 1 ಕಿಲೋಮೀಟ್ರ್ ಮುಂದೆ ತಂದು ಗಾಡಿ ನಿಲ್ಲಿಸಿದ್ದಾನೆ. ಏನಕ್ಕೆ ಅಂತಂದು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ನಾನು ಯಾರಾದ್ರೂ ಒಬ್ಬರ ಮೇಲೆ ಹತ್ತಿಸ್ಬಿಟ್ಟು ಹೋದರೆ ಸಮಾಜದಲ್ಲಿ ಇದೇನ ನ್ಯಾಯ ಕೊಡೋದಂಥದ್ದು? ಈ ರೋಡಿಂದ ಪ್ರಾಬ್ಲಮ್ ಅಂತ ನಾವು ಕೇಳ್ತಾ ಇಲ್ಲ. ನಾವು ಕೇಳಿದ್ರೆ ಗಾಡಿ ಡ್ರೈವರ್ ಆಗಿದ ಮೇಲೆ ಇನ್ಸ್ಟೆಂಟ್ ಆಗಿದ್ಮೇಲೆ ನಿಲ್ಲಿಸ್ಬಿಟ್ಟು ಮಾತಾಡಬೇಕು. ಮಾನವೀಯತೆ ದೃಷ್ಟಿ ಅದನ್ನು ಕೇಳ್ತಾ ಇರೋದು. ಮಾನವೀಯತೆ ಇಲ್ಲದೆ ಡ್ರೈವರ್ 1 ಕಿಲೋಮೀಟ್ರ್ ಮುಂದೆ ಬಂದು ನಿಲ್ಲಿಸ್ಬಿಟ್ಟು ಏನಾಗಿದೆ ನಂಗೇನು ಗೊತ್ತು, ಓನರ್ ಕರೆಸ್ತೀನಿ ಮಾತಾಡ್ತೀನಿ ಅಂತಂದ್ರೆ ಏನು ಅರ್ಥ? ದೌರ್ಜನ್ಯ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾನು ಗಾಡಿ ತಗೊಂಡು 2 ತಿಂಗಳಾಗಿದೆ. ನಾನು ಕಷ್ಟಪಟ್ಟು ರೂಪಾಯಿನ ಕೂಡಿಟ್ಟು ಗಾಡಿ ತೊಗೊಂಡಿದ್ದೀನಿ. ಗಾಡಿ ಗ್ಲಾಸು ನೋಡಿ, ಬನ್ನಿ ಇಲ್ಲಿ ಈ ಗ್ಲಾಸ್ ಹೊಡೆದೋಗಿದೆ, ಇಲ್ಲಿ ಹೊಡೆದೋಗಿದೆ, ಇಲ್ಲಿ ಡೆಂಟಾಗಿದೆ. ಇದನ್ನೆಲ್ಲ ಯಾರು ಮಾಡಿಸ್ಕೊಡೋದು? ಯಾರು ಮಾಡಿಸ್ಕೊಡ್ತಾರೆ ನಮಗಿದ? ಸರ್, ಗಾಡಿ ಟೈರ್ ಪರಿಸ್ಥಿತಿ 45 ಟನ್ ಹಾಕಿದ್ದಾರೆ. ಮಿನಿಮಮ್ 40-45 ಟನ್ ಇದೆ ಅದು ಗಾಡಿನಲ್ಲಿ. ಒಂದು ಬ್ಯಾಕ್ ಟೈರ್ ವೀಡಿಯೋ ಮಾಡಿ ನೋಡಿ ನೀವು. ಅದರಲ್ಲಿ ಒಂದು ಚೂರು ಏನಾದರೂ ಟೈರ್ ಇತ್ತು ಅಂತಂದರೆ ಅದು ನೀವು ಏನು ಹೇಳ್ತೀರೋ ಅದನ್ನು ಮಾಡಿಸ್ಕೊಡ್ತೀನಿ ಸರ್. ಆ್ಯಕ್ಚುಲಿ ಆ ಟೈರಲ್ಲಿ ತಂತಿ ಕಾಣಿಸ್ತಾ ಇದೆ. ಆ ತಂತಿ ಕಾಣಿಸ್ತಾ ಟೈರಲ್ಲಿ ಗಾಡಿ ಲೋಡ್ ಹೊಡೆದ್ರೆ ಏನಾಗುತ್ತೆ? ಯಾರೊಬ್ಬ ಮನುಷ್ಯನ ಜೀವ ಹೋಗೋದು ಏನು ಮಾಡುತ್ತೆ ಸರ್? ಯಾರು ನ್ಯಾಯ ಕೊಡ್ತದೆ ಇದಕ್ಕೆ? ಯಾಕೆ ನ್ಯಾಯ ಕೊಡಿಸ್ತಾ ಇಲ್ಲ ಇವರು? ಹೌದು, 2 ಗೇಟ್ ಆಗಿದೆ. ಒಬ್ಬ ಕಿವಿ ಗೇಟ್ ಆಗಿದೆ, ಅವ್ನು ಹೋಗಿದ್ದಾನೆ. ಒಬ್ಬ ಬೇಕ್ರಿನಲ್ಲಿ ಲೇಟ್ ಆಗಿದೆ. ಒಂದು ಕಾರ್ ಗ್ಲಾಸ್ ಹೊಡೆದಾಗಿದೆ, ಇನ್ನೊಂದು ಇನೋವಾದು. ಅವ್ನು ಯಾರು ಅಂತಲೇ ಗೊತ್ತಿಲ್ಲ. ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಹೋಗಿರೋ ವ್ಯಕ್ತಿ ಅವನು ಹೋಗಿದ್ದಾನೆ. ಏನು ಮಾಡ್ತಾರೆ?
ನನ್ನ ಹೆಸರು ಸುಶೀಲ್ ಕುಮಾರ್ ಅಂತ, ಈ ಗಾಡಿ ಓನರ್ ನಾನು. ಸರ್ ನಾವು ಚಿಕ್ಕಬಳ್ಳಾಪುರ ಇದಕ್ಕೆ ಹೋಗಿದ್ದು, ನಾವು ಟ್ರೆಕ್ಕಿಂಗ್ ಹೋಗಿದ್ದು ಸ್ಕಂದಗಿರಿ. ಅಲ್ಲಿಂದ ನಾವು ಮಾಗಡಿ ರೋಡ್ ಬ್ಯಾಡಳ್ಳಿಗೆ ಹೋಗ್ತಾ ಇದ್ದೋ ನಾವು. ಇಲ್ಲಿ ಎಷ್ಟು 10 ವೀಲ್ ಓಡಾಡುತ್ತೆ, ಎಷ್ಟು ಗಾಡಿಗಳು ಓಡಾಡುತ್ತೆ ಒಂದ್ಸರಿ ಚೆಕ್ ಮಾಡಿ ತೋರಿಸಿ ನೀವು. ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣಾ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಆದರೆ ಟಿಪ್ಪರ್ ಚಾಲಕ ಮಾತ್ರ ಟೈರ್ ಬ್ಲಾಸ್ಟ್ನಿಂದ ಕಾರುಗಳಿಗೆ ಸಮಸ್ಯೆ ಆಗಿಲ್ಲ, ಹದಗೆಟ್ಟ ರಸ್ತೆಯಿಂದ ಈ ರೀತಿಯಾಗಿದೆ ಎಂದು ಪೊಲೀಸರು ಮತ್ತು ಕಾರು ಮಾಲೀಕರ ಜೊತೆ ಗಲಾಟೆ ಮಾಡಿಕೊಂಡಿದ್ದಾನೆ. ಚದಲ್ಪುರ ಗೇಟಲ್ಲಿ ಟೈರ್ ಹೊಡೆದೋಯ್ತು, ಬರೀ ಜಲ್ಲಿ ರೋಡಲ್ಲಿ. ಅದು ನನ್ನ ಗಾಡಿಯಿಂದ ಕಾರ್ ಯಾವುದು ಬಂದಿಲ್ಲ, ಯಾವುದು ಲಾರಿ ಇಲ್ಲ, ಯಾವುದು 2 ವೀಲರ್ ಇಲ್ಲ. ನಾನು ಬರ್ದೆ ರೈಟ್ ಸೈಡ್, ಇವ್ರು ನಿಲ್ಸಿರೋದು ಅಲ್ಲಿ ಹೋಟ್ಲದಲ್ಲಿ ನಿಲ್ಸೋರಂತೆ. ಈ ಕಡೆಯಿಂದ ಆ ಕಡೆ ಕಲ್ಲು ಹೊಡೆದಿರೋದು. ರೋಡಲ್ಲಿರೋ ಕಲ್ಲು ಹೊಡೆದ್ರೆ ನಾನು ಲಾರಿ ಮೇಲಿಂದ ಬಿದ್ದಿಲ್ಲ, ನನ್ನ ಟೈರ್ ಮೇಲಿಂದ ಬಿದ್ದಿಲ್ಲ. ರೋಡಲ್ಲಿರೋ ಕಲ್ಲು ಹೊಡೆದಿರೋದು, ಟೈರ್ ಬ್ಲಾಸ್ಟ್ ಆಗಿನೇ ಹೊಡೆದಿರೋ. ರೋಡಲ್ಲಿರೋ ಕಲ್ಲು, ರೋಡಲ್ಲಿರೋ ಜಲ್ಲಿ ಕಲ್ಲರ್ ಕ್ಲೀನ್ ಮಾಡಿದ್ರೆ ಏನು ಟೈರ್ ಹೊಡೆದೋಗ್ತಿದೆ? ಟೈರ್ ಕಂಡೀಷನ್ ಇರಲಿ, ಟೈರ್ ಕಂಡೀಷನ್ ಏನಾಗೈತೆ ಅದು? ಜಲ್ಲಿ ರೋಡಲ್ಲಿ ಟೈರ್ ಹೊಡೆದೋಗಿಲ್ಲ ಹೋಗ್ತಿದ್ದ. ಲೆಫ್ಟ್ ಸೈಡಲ್ಲಿ ನಿಂತಿರೋ ಗಾಡಿಗೆ ಹೊಡೆದಿರೋದು. ನಾನು ರೈಟ್ ಸೈಡ್, ನಾನು ಹಿಂದೆ ಅವ್ರು ಬಂದಿಲ್ಲ ಕಾರ್ ಅವರು. ಏನು ಟನ್ನೇಜು? 20 ಟನ್ ಐತೆ. 20 ಟನ್ ಐತೆ. ಪರ್ಮಿಟ್ ಐತೆ ಗಾಡಿಗೆ, ಪರ್ಮಿಟ್ ಐತೆ. ಇಷ್ಟಾದ ಮೇಲೆ ಟಿಪ್ಪರ್ ಲಾರಿಯಿಂದ ಹಾನಿಗೊಳಗಾದ ಕಾರುಗಳ ಮಾಲೀಕರು ಟಿಪ್ಪರ್ ಚಾಲಕನ ವಿರುದ್ಧ ದೂರು ಕೊಟ್ಟಿದ್ದು ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್ ಇಕೋಟೋನ್ ಇನ್ಕಾರ್ಪೊರೇಷನ್ ಟ್ರ್ಯಾಕ್ಟರ್ ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾಂಡೀರ್ ಚೆನ್ನಾಗೈತಿ ಗಾಡಿ. ಇದು 1 ಅವರ್ ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಇತರದ್ದು. ಆಲ್ಮೋಸ್ಟ್ ಆಲ್ ಈಗ 6 ಇಯರ್ಸ್ ಆಯ್ತು ನಾನು ಯೂಸ್ ಮಾಡೋಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. ಅನದರ್ ನಂಬರ್ 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಸರ್ಕಾರಿ ನೌಕರರೆಲ್ಲ ಒಟ್ಟಾಗಿ ಸೇರಿ ನೌಕರರ ಸಮಾವೇಶ ಹಾಗೂ ಅಭಿನಂದನಾ ಸಮಾರಂಭವನ್ನು ಮಾಡುತ್ತಿರುವುದು ಇತರೆ ತಾಲೂಕಿನ ಸರ್ಕಾರಿ ನೌಕರರಿಗೆ ಮಾದರಿಯಾಗಿದೆ ಎಂದು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ತಿಳಿಸಿದರು. ಗೌರಿಬಿದನೂರು ನಗರದ ಡಾಕ್ಟರ್ ಎಚ್ಎನ್ ಕಲಾಭವನದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಸರ್ಕಾರಿ ನೌಕರರ ಸಮಾವೇಶ ಹಾಗೂ ಅಭಿನಂದನಾ ಸಮಾವೇಶವನ್ನು ಉದ್ಘಾಟಿಸಿ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಸಂಘ ಸ್ಥಾಪನೆಯಾಗಿ 106 ವರ್ಷಗಳೇ ಕಳೆದು ಹೋಗಿವೆ. ಸಂಘದಿಂದ ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ಹಲವಾರು ಹೋರಾಟಗಳನ್ನು ನಡೆಸಿ ಸರ್ಕಾರಿ ನೌಕರರ ಹಿತ ಕಾಪಾಡುವ ಸಲುವಾಗಿ ಶ್ರಮಿಸಲಾಗಿದೆ. ಇತ್ತೀಚೆಗೆ ತಾನೇ ಮಹಿಳಾ ನೌಕರರಿಗೆ ಸರ್ಕಾರದಿಂದ ಋತುಚಕ್ರ ರಜೆಯನ್ನ ಘೋಷಿಸುವಂತೆ ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಎಂದರು. ನೌಕರರ ಪರವಾಗಿ ಅನೇಕ ಆದೇಶಗಳನ್ನ ಮಾಡಿಸಲಾಗಿದೆ. ಈ ಹಿಂದೆ ವೇತನವನ್ನ ಸಹ ಸರಿಯಾಗಿ ತೆಗೆದುಕೊಳ್ಳಲು ಆಗುತ್ತಿರಲಿಲ್ಲ. ಹೆಣ್ಣು ಮಕ್ಕಳ ಅನೇಕ ಸಮಸ್ಯೆಗಳನ್ನ ಬಗೆಹರಿಸಲು ಶ್ರಮಿಸಲಾಗಿದೆ. ರಾಜ್ಯ ಮಟ್ಟದ ಕ್ರೀಡಾಕೂಟ, ಕೆಜಿಡಿ, ಸಾಲ ಪಡೆಯುವ ವಿಚಾರ, ಮೂಕ ಅರ್ಜಿ ವಿಚಾರಣೆ ಮಾಡಬಾರದು. ಕೋವಿಡ್ ಸಮಯದಲ್ಲಿ 4 ತಿಂಗಳು ಮನೆಯಲ್ಲಿ ಇದ್ದರೂ ಸಹ ಸರ್ಕಾರ ಸಂಬಳ ನೀಡಿತ್ತು. ಆತ್ಮವಂಚನೆ ಮಾಡಿಕೊಳ್ಳದೆ ಆತ್ಮಸಾಕ್ಷಿಯಾಗಿ ಆತ್ಮತೃಪ್ತಿಯಿಂದ ಸರ್ಕಾರಿ ನೌಕರರು ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಒಂದು ಸಂದರ್ಭದಲ್ಲಿ ಸೇರಿಸಿ 2.5 ಲಕ್ಷ ಜನ ನೌಕರರನ್ನು ಸೇರಿಸಿ ಒಂದು ದೊಡ್ಡ ಸಮ್ಮೇಳನಗಳನ್ನು ಮಾಡಿದ್ದೇವೆ. ಇದೆಲ್ಲ ಯಾತಕ್ಕಾಗಿ ಮಾಡ್ತಾ ಇದ್ದೇವೆ ಅಂದ್ರೆ ನಿಮ್ಮ ಶಕ್ತಿ, ನಿಮ್ಮ ಸಂಘಟನೆ, ನಿಮ್ಮ ಸಹಕಾರವನ್ನು ಬಳಸಿಕೊಂಡು ಇವತ್ತು ಸರ್ಕಾರದ ಮನವೊಲಿಸಿ 26-27 ಸರ್ಕಾರಿ ಆದೇಶವನ್ನು ಮಾಡಿಸಿದ್ದೇವೆ ಅಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತ ದಿನ ಅನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷ, ಇಷ್ಟೆಲ್ಲ ಆಯ್ತು, ಸೆಂಟ್ರಲ್ ಪೇ ಯಾವಾಗ ಕೊಡಿಸ್ತೀರಾ?
ಅದು ಕೂಡ ನಮ್ಮ ಮುಂದಿರುವಂಥ ಚರ್ಚೆ. ವಿಶ್ವಾಸ ಇಡಿ 2026-27ಕ್ಕೆ ಸೆಂಟ್ರಲ್ ಪೇ ಕೂಡ ರಿವೈಸ್ ಆಗ್ತಾ ಇದೆ. ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ, ನಾವು ಕೂಡ ಅದನ್ನು ಹೇಳ್ತಾ ಇದ್ದೇವೆ. ಈಗಾಗಲೇ 7th ಪೇ ಕಮಿಷನ್ ಅಲ್ಲಿ ಸ್ಪಷ್ಟವಾಗಿ ರೆಕಮೆಂಡೇಶನ್ ಆಗಿದೆ. ಯಾವಾಗ ಕೇಂದ್ರ ಸರ್ಕಾರದಲ್ಲಿ ಪೇ ರಿವೈಸ್ ಆಗುತ್ತೆ, 8th ಪೇ ಕಮಿಷನ್, ಸೆಂಟ್ರಲ್ ಪೇ ಕಮಿಷನ್ ರಿವೈಸ್ ಮಾಡ್ತಾರೆ. ಅದಾದ್ಮೇಲೆ ಕರ್ನಾಟಕದಲ್ಲೂ ಕೂಡ ಆ ಸೆಂಟ್ರಲ್ ಪೇ ಕಮಿಷನ್ 8th ಪೇ ಕಮಿಷನ್ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ 7th ಪೇ ಕಮಿಷನ್ ಈಗಾಗಲೇ ಸ್ಪಷ್ಟವಾಗಿ ಶಿಫಾರಸನ್ನ ಮಾಡಿದೆ. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ರಾಜ್ಯಾಧ್ಯಕ್ಷ ಷಡಕ್ಷರಿ ಅವರು ಎಲ್ಲಾ ಸರ್ಕಾರಿ ನೌಕರರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರ ಯಾವುದೇ ಜನಪರವಾದ ಕೆಲಸ ಮಾಡಬೇಕೆಂದರೆ ಸರ್ಕಾರಿ ನೌಕರರು ಜನ ಮತ್ತು ಸರ್ಕಾರದ ನಡುವೆ ಇರುವ ಸೇತುವೆ. ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಸಕಾಲದಲ್ಲಿ ತಲುಪಿಸುವ ನೌಕರರ ಶ್ರಮ ಅಪಾರ. ಕರೋನಾ ಸಮಯದಲ್ಲೂ ಸಹ ಇವರ ಸೇವೆ ಅಪಾರ. ರಾಜಕಾರಣಿಗಳು ಸರಿಯಾಗಿದ್ದರೆ ನೌಕರರಿಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಇಂದಿನ ಕೆಲವು ರಾಜಕಾರಣಿಗಳಿಂದ ನೌಕರರು ಕೆಲಸ ಮಾಡಲು ಸಹ ಸಮಸ್ಯೆಯಾಗಿದೆ. ವರ್ಗಾವಣೆ ವಿಷಯದಲ್ಲೂ ಹಾಗೆ ಆಗುತ್ತಿದೆ. ತಾಲೂಕಿನಲ್ಲಿ ನಿರ್ಮಾಣವಾಗುತ್ತಿರುವ ಗುರುಭವನ ಕಾಮಗಾರಿಯನ್ನ ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಯಶಸ್ವಿಯಾಗಿ ನಡೆದಿರ್ತಕ್ಕಂಥ ಎಲ್ಲರೂ ಕೂಡ ಅಭಿನಂದಿಸ್ತೇನೆ. ಇನ್ನೊಂದು ವಿಚಾರ ಹೇಳಬೇಕು, ನಿಮ್ಮ ಏನೇ ಒಂದು ನೌಕರರನ್ನ ಕೆಲವೊಂದು ದೋಷಾರೋಪಣೆ ಕೆಲವು ನೌಕರರು ಮಾಡೋದಿರ್ಬೋದು. ಯಾವುದೇ ದೋಷಾರೋಪಣೆಗಳಲ್ಲಿ ಎಂದು ಕುಂದುಕೊರತೆಗಳಲ್ಲಿ ನೌಕರರೇ ಉಂಟಾಗಬೇಕಾದ್ರೆ ಅದಕ್ಕೆ ಕಾರಣ ಆಡಳಿತ ವರ್ಗ ಮೇಲ್ಗಡೆ ಅಂತ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಆಡಳಿತ ವರ್ಗ ರಾಜಕಾರಣಿಗಳಿಂದಲೇ ಹೇಳ್ಬೋದು. ಇನ್ನೊಂದು ವಿಧದಲ್ಲಿ ರಾಜಕಾರಣಿಗಳು ಕರೆಕ್ಟಾಗಿ ಅಲ್ಲಿಂದ ಇದ್ದರೆ ನೌಕರರ ಮೇಲೆ ಯಾವುದೇ ಒಂದು ದೋಷಾರೋಪಣೆ ಮಾಡೋಕ್ಕಾಗೋದಿಲ್ಲ. ಈಗ ಏನಾಗಿದೆ ಅಂದರೆ ಈ ರಾಜಕಾರಣಿಗಳು ಇವತ್ತು ಇರುವಂಥ ರಾಜಕಾರಣಿಗಳಿಗೆ ನೌಕರರು ನೀವು ಕೆಲಸ ಮಾಡ್ತಾ ಇರಿ ಅಂತ ನಿಮ್ಮನ್ನ ಕ್ವಶನ್ ಮಾಡೋ ಒಂದು ನೈತಿಕತೆಯೇ ಕಳ್ಕೊಂಡ್ಬಿಟ್ಟವ್ರು ರಾಜಕಾರಣಿಗಳು ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ಕೆಲವೆಲ್ಲ ಅವ್ರು ಕ್ವಶನ್ ಮಾಡ್ಬೇಕಾದ್ರೂ ಅವ್ರನ್ನೇನಾದ್ರು ಕೆಲಸ ತೆಗಿಬೇಕಾದ್ರೆ ಇನ್ನೊಂದು ಮಾಡ್ಬೇಕಾದ್ರೆ ಅವ್ರು ಸರಿ ಇದ್ದಾಗ ಅವ್ರು ಯಾವುದೇ ಒಂದು ಹಿಂಸೆಗೆ ಒಳಪಡಿಸ್ತಿಲ್ಲ. ನೌಕರನ್ನ ಯಾವುದೇ ಒಂದು ವಾತಾವರಣ ಕ್ರಿಯೇಟ್ ಮಾಡಿದಾಗ ನೌಕರರು ಕೂಡ ನೆಮ್ಮದಿಯಿಂದ ಕೆಲಸ ಮಾಡುವಂಥ ಒಂದು ವಾತಾವರಣ ಸರಿಯಾಗುತ್ತೆ. ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ, ತಾಲೂಕಿನಲ್ಲಿ ನಿರ್ಮಾಣವಾಗುತ್ತಿರುವ ಗುರುಭವನವನ್ನ ಸಕಾಲದಲ್ಲಿ ಪೂರ್ಣಗೊಳಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಸರ್ಕಾರಿ ನೌಕರರ ಪರವಾಗಿ 20ಕ್ಕೂ ಹೆಚ್ಚು ಆದೇಶಗಳನ್ನು ಸರ್ಕಾರಿ ನೌಕರರ ಪರವಾಗಿ ಮಾಡಿಸಿದ್ದಾರೆ. ಎನ್ಪಿಎಸ್ ಮರು ಜಾರಿ ಮಾಡಲು ಒತ್ತಾಯಿಸಿದ್ರು. ಸಂಘದ ಉಪಾಧ್ಯಕ್ಷ ಆಂಜಿನಪ್ಪ, ಶಿಕ್ಷಣಾಧಿಕಾರಿ ಗಂಗಿರೆಡ್ಡಿ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ವನಜಾಕ್ಷಿ, ರಾಜ್ಯ ಸಂಘದ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು, ತಾಲೂಕಿನ ಎಲ್ಲಾ ಇಲಾಖೆಯ ಸರ್ಕಾರಿ ನೌಕರರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಗಂಡನ ಕಳ್ಳಾಟ, ಹೆಂಡತಿ ಹೆಸರಲ್ಲಿ ಸಾಲ ಪಡೆದ ಪತಿ, ರೊಚ್ಚಿಗೆದ್ದ ಪತ್ನಿಯಿಂದ ತರಾಟೆ. ನ್ಯಾಯಾಲಯದ ಆದೇಶದಂತೆ ಕಾಂಪೌಂಡ್ ನಿರ್ಮಾಣ, ಕಿಡಿಗೇಡಿಗಳು ಜೆಸಿಬಿಯಿಂದ ಧ್ವಂಸ, ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ದೇವಾಲಯದ ಜಮೀನು ಕಬಳಿಕೆ ಆರೋಪ, ಸರ್ವೆಗೆ ಬಾರದ ಅಧಿಕಾರಿಗಳು, ರೊಚ್ಚಿಗೆದ್ದ ಗ್ರಾಮಸ್ಥರು. ಚಲಿಸುತ್ತಿದ್ದ ಟಿಪ್ಪರ್ ಟೈರ್ ಬ್ಲಾಸ್ಟ್, ಕಾರುಗಳ ಗಾಜು ಪುಡಿ, ಚಾಲಕನ ವಿರುದ್ಧ ಆಕ್ರೋಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.